ಚಳಿ ಚಳಿ. ನಾನೆಂತ ವಾಸನೆ. ದೇವರೇ, ಅವನಿಗೆ ನೀನು ಕ್ಷಮೆ ಕೊಡಬೇಕು. ಯಾಕೆ ಹೇಳ್ತೀನಂದರೆ, ನನ್ನ ಬಗ್ಗೆ ನಿನ್ಗೆ ಗೊತ್ತಲ್ಲ, ಯಾವತ್ತು ಕೊಟ್ಟಿದ್ದ ಮಾತು ಉಳಿಸೋನಲ್ಲ ಅಂತ. ಅದಕ್ಕೆ ಇಷ್ಟೆಲ್ಲ ನಡೆದಿದೆ, ಏನು ಗೊತ್ತಲ್ಲ. ಅದಕ್ಕೆ ನಾನು ಕೇಳೋದು, ಅವನಿಗೆ ನೀನು ಕ್ಷಮೆ ಕೊಡಬೇಕು, ನನ್ನ ಅವನಿಂದ ಕಾಪಾಡಬೇಕು. ನಾನು ನಿನ್ನ ಹತ್ರನೇ ಹೇಳೋದು, ಇವತ್ತು ಒಂದು ಹುಟ್ಟಿದ್ದೀನಿ, ನಾಳೆ 2 ಇಟ್ಟು ನೀನು ಅಷ್ಟು ಮಾಡಿದರೆ ಸಾಕಪ್ಪ. ಎಲ್ಲಿ ನನ್ ಬಿಟ್ರೆ ಯಾರು ಇಲ್ಲ ಎಲ್ಲಿ. ಕೊಟ್ಟ ಮಾತು ತಪ್ಪುತ್ತಿಲ್ಲ, ತಪ್ಪು ಎಂದು ಮಾಡೋದಿಲ್ಲ. ಏನಕ್ಕೋ ಇವತ್ತು ಇಷ್ಟು ರೀ ನೀರಾಗಿಲ್ಲಲ್ಲ. ಮಿಕ್ಸ್ ಆಗಲಿ. ಒಂಥರ ಆಗ್ತಾ ಉಂಟಲ್ಲ ತಲೆಗೆಲ್ಲ. ಚೂಡಾಗ್ತಾ ಇದೆ ಕಣ್ಣಲ್ಲ. ನಮ್ಮ ದುಡ್ಡು ಕೊಟ್ಟು ನಾವು ಕಷ್ಟಪಟ್ಟು ಕುಡಿಬೇಕಾ? ಇದೆಲ್ಲ ನಿಲ್ಲಿಸ್ಬೇಕು, ಎಲ್ಲ ನಿಲ್ಲಿಸ್ಬೇಕು. ಕುಡಿಬಾರ್ದು. ಇದೊಂದು ಮುಗಿದ್ರೆ ಮತ್ತೆ ನಾನು ಕುಡಿಯಲ್ಲ. ಇನ್ನೊಂದು 100 ರೂಪಾಯಿ ಇದೆ, ಅದಕ್ಕೂ ತಗೊಳ್ತೀನಿ, ಮತ್ತೆ ಕುಡಿಯಲ್ಲ ನಾನು. ಹುಡುಗಾಟವೋ ಪರಮಾತ್ಮ ನಾಟವೋ, ಪರಮಾತ್ಮ ನಾಟವೋ. ಒಂದು ಕುಡ್ದಾಗಲೇ ಒಂಥರ ಚೂರು ಗಿರ್ಗಿರ್ ಆಗ್ತಾ ಇರ್ತಾರೆ ಎಲ್ಲ. ನಾವು ಕಷ್ಟಪಟ್ಟು ದುಡ್ಡು ಕೊಟ್ಟು ಅಲ್ಲ, ಅವನು ಕಷ್ಟಪಟ್ಟು ದುಡ್ಡು ನಾನು ಇಸ್ಕೊಂಡು ಕಷ್ಟಪಟ್ಟು ಕುಡಿಯೋದು ಬಿಟ್ಬಿಡ್ತೀನಿ, ಕುಡಿಯೋದೇ ಬಿಡ್ತೀನಿ. ಬಿಟ್ಬಿಡ್ಬೇಕು ಅಂತ ಕುಡಿದು. ಅವಳ ಆ ಥರ ಮಾಡಬಾರ್ದು. ಅದೇ ಇದೆಲ್ಲ ಆಗಿದೆ. ನನ್ನ ಜೀವನನೇ ಹಾಳು ಮಾಡಿದ ಅವಳು. ಯಾರ ಹತ್ರ ಹೇಳೋದಿದೆಲ್ಲ, ನಾನೀಗ ಯಾರು ಇಲ್ಲ. ನಾನು ಒಬ್ಬನೇ, ಎಲ್ಲ ಅವಳದೇ ಕೆಲಸ, ಎಲ್ಲ ಜೀವನ ಹಾಳು ಮಾಡ್ತೀನಿ. ನನ್ನ ಜೀವನನೇ ಹಾಳು ಮಾಡಿದ ಅವಳೊಬ್ಬಳೆ. ಏನು ಬೆಳಗ್ಗೆ ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ಯಲ್ಲ ನೀನು? ಎಂತ ಬೆಳಗ್ಗೆ ಹೇಳ್ತೀಯ ನೀ? ಗಂಟೆ 7 ಆಯ್ತು. ಅದಕ್ಕೆ ನೀನ್ ಕುಡಿದ್ಯಾ? ನನ್ಗೆ ಬೇಡ, ನಾನು ಕುಡಿಯೋದಿಲ್ಲ. ನಾನು ಕುಡಿಯುವಾಗ ನನಗೊಂದು ಟೈಮಿಂಗ್ಸ್ ಎಲ್ಲ ಇದೆ. ಈ ಥರ ನಿನ್ನ ಥರ ಬೆಳಗ್ಗೆನೆ ಕುಡಿಯೋದಲ್ಲ. ಮಾನ ಮರ್ಯಾದಿಲ್ವ ನಿನಗೆ? ಹೋಗ, ನೀವು ಹೋಗ. ನಿನ್ನ ಎಣ್ಣೆ ನನಗೆ ಬೇಡ. ಸಿಗರೇಟ್ ಒಂದಿದ್ರು ಕೊಡ. ಸಿಗರೇಟ್ ನಾನು ಸೇಯಲ್ಲ.
ನಮ್ಮ ಶ್ವಾಸಕೋಶ ಸ್ಪಾಂಜ್ ಥರ ಇದೆ ಅಂತೆ. ಸಿಗರೇಟ್ ಸೇಯುವುದು ಆರೋಗ್ಯಕ್ಕೆ ಹಾನಿಕರ, ಕ್ಯಾನ್ಸರ್ ಉಂಟಾಗುತ್ತೆ. ನಾನು ಸೇಯಲ್ಲ ಸಿಗರೇಟು. ಆಗ ಸಿಗರೇಟ್ ಇಲ್ಲ, ಬೇಗ ಅದು ನೀನೇ ತಿನ್ನ ಸಿಗರೇಟ್. ನಾನು ಅಂಗಡಿಯಿಂದ ಹೋಗಿ ತಗೊಂಡು ಬರ್ತೀನಿ. ಹೋಗು ನೀ ತಗೊಂಡು ನೀನು ಇಲ್ಲಿ ಕೂರ, ಬರ್ತೀನಿ. ನೀನು ಹೋಗು ತಗೊಂಡು ಹೋಗು ಹೋಗು. ನೀನು ಗೊತ್ತಾ, ನಾನು ಅವನ ಹತ್ರ ಸಿಗರೇಟ್ ಸೇಯಲ್ಲ. ನೀನು ತಿನ್ನು, ತಗೋ ನೀನು ತಿನ್ನು. ಸಿಗರೇಟ್ ಸೇಯೋದಿಲ್ಲ ಅಂತ ಹೇಳಿದ್ರಲ್ಲ, ನನ್ನ ಹುಡುಗಿ ಇತ್ತು, ಅವಳು ಹೇಳಿದ್ದು ನನಗೆ ಸಿಗರೇಟ್ ಸೇಯಬಾರ್ದು ಅಂತ, ಅದಕ್ಕೆ ಬಿಟ್ಟಿದ್ದು ನಾನು. ಆದರೂ ಅವಳಿಗೆ ನಾನು ಡೈರಿ ಮಿಲ್ಕೆಲ್ಲ ಕೊಡ್ತಾ ಇತ್ತ. ಕೇಳು, ಡೈರಿ ಮಿಲ್ಕೆಲ್ಲ ಕೊಡ್ತಾ ಇತ್ತು. ನಾನು ಸಿಗರೇಟ್ ಸೇಯ್ತಾ ಇತ್ತು. ನನಗೊಂದು ಲವ್ ಇತ್ತು, ನೀವು ಕೇಳಬೇಕು. ನನಗೊಂದು ಲವ್ ಇತ್ತಾ, ಅವಳು ಹೇಳಿದ್ದು ಸಿಗರೇಟ್ ಸೇಯಬಾರ್ದು ಅಂತ. ಇಲ್ಲಾಂದರೆ ಸ್ಪಾಂಜ್ ಥರ ಇರುತ್ತೆ ಅಂತೇಳಿ ಸೇಯ್ತಾ ಇರೋದೇನಲ್ಲ, ಅದಕ್ಕೆ ಬಿಟ್ಟಿದೆ. ಆವಾಗ ನೀನು ಕೇಳಬೇಕಾ? ಯಾರು ಕೇಳದೆ ಒಂಥರ ಇದಾಗ್ತಾ ಇತ್ತು. ನೀ ಕೇಳಬೇಕು. ಏನು ಗೊತ್ತಾ, ನಾನು ಅವಳಿಗೆ ಡೈರಿ ಮಿಲ್ಕೆಲ್ಲ ಕೊಡ್ತಾ ಇದ್ದೆ. ಆದರೂ ಅವಳು ಈ ಥರ ಮಾಡುತ್ತಂತ ಗೊತ್ತಿಲ್ಲ. ಚೆನ್ನಾಗಿತ್ತು, ನಾನು ಫಸ್ಟು ಎಲ್ಲ ಹಾಳಾಯಿತು. ಈಗ ಎಲ್ಲ ಹೋಯ್ತು, ಎಂತ ಮಾಡೋದು. ಡೈರಿ ಮಿಲ್ಕ್ ಕೊಟ್ಟಿದ್ದೆ, ಅದೇ ಒಂದು ಕ್ಲಿಪ್ಪೆಲ್ಲ ಕೊಟ್ಟಿದ್ದೆ, ಎಲ್ಲ ಹೋಯ್ತು. ಅದೆಲ್ಲ ಕೊಟ್ಟು ಅವಳು ನನ್ನ ಬಿಟ್ಟು ಹೋದ್ರು. ಈಗ ಮದುವೆಯಲ್ಲಿದ್ದಾಳು, ಮಕ್ಕಳೆಲ್ಲ ಇರ್ಬೋದು ಈಗ. ನಿಂಗೆ ಗೊತ್ತಾ? ಮತ್ತೆ ಒಂದು ಗೊಂಬೆ ಕೊಟ್ಟಿದ್ದ ಮಂಗನ ಥರದ್ದು, ಅದಕ್ಕೆ ಅವಳು ಹೇಳ್ತಾ ಇತ್ತು ನಿನ್ನ ಥರನೇ ಇದೆ ಅಂತ. ಆವಾಗ ನನಗೆ ಇತ್ತಾಯ್ತಾ, ಮತ್ತೆ ಗೊತ್ತಾಯ್ತು ನನಗೆ ನಾನು ಮಂಗನ ಥರನೇ ಇರೋದಂತ. ನಿನ್ಗೆ ಗೊತ್ತಾ? ಎಲ್ಲ ಇದಾಯಿತು ನನಗೆ. ನಾನು ಬೇರೆ ಈ ಥರ ಹೇಳೋದಿಲ್ಲ. ನಿನ್ನ ನೋಡುವಾಗ ಒಂಥರ ಇದಾಯ್ತಾ ನನಗೆ. ನೀನು ತಿನ್ನು, ನೀನು ಕುಡಿತೀಯಾ? ಒಂದೇ ನೀನು ಕುಡಿತೀಯಾ? ಕುಡಿದಿಲ್ವಾ? ನಿನಗೆ ಬೇಕಾ? ಗಂಡು ಮಕ್ಕಳು ಕುಡಿಬಾರ್ದು. ನಿನಗೆ ಬೇಕಾ? ಕುಡಿಬಾರ್ದು. ಅದು ನೀವು ಕುಡಿಬಾರ್ದು. ನನಗೀಗ ಅವಳದು ನೆನಪಾಗ್ತಾ ಇದೆ. ಕುಡಿದ್ರೆ ಮಾತ್ರ ಅವಳು ನೆನಪಾಗುತ್ತೆ, ಇಲ್ಲಾಂದ್ರೆ ಒಂಥರ ಸಮಾಧಾನ ಇರುತ್ತೆ ಮನಸ್ಸಿಗೆ. ಅದಕ್ಕೆ ನೀನು ಲವ್ ಮಾಡಿದ್ದೇನೆ. ಮಾಡಬಾರ್ದು, ಎಂತಕ್ಕೆ ಮಾಡ್ತಿ? ಅವಳಿಗೆ ಡೈರಿ ಮಿಲ್ಕ್ ಕೊಡಬೇಕು, ಮತ್ತು ಕ್ಲಿಪ್ ಕೊಡಬೇಕು, ನಿನ್ನ ಥರ ಗೊಂಬೆ ಕೊಡಬೇಕು, ಎಲ್ಲ ಕೊಡಬೇಕು. ಅದಕ್ಕೆ ನೀನು ಲವ್ ಎಲ್ಲ ಮಾಡೋಕೆ ಹೋಗಬೇಡ. ನನಗೀಗ ಅವಳನ್ನ ನೆನಪು ಮಾಡುವಾಗ ಅಳುನೇ ಬರುದು. ಏನು ಗೊತ್ತಾ, ಸುಮಾರು ಡೈರಿ ಮಿಲ್ಕ್ ಅದು ಇದು ಎಲ್ಲ ಕೊಟ್ಟಿರ್ತಾರೆ, ಖರ್ಚಾಗಿದ್ದು ನೋಡುವಾಗ ಅಳು ಬರುದು ನನಗೆ. ಅದು ಕುಡಿದಾಗ ಮಾತ್ರ. ಅದಕ್ಕೆ ಇದು ನಿನಗೆ ಬೇಕಾ ನಿನಗೆ? ಹೋಗ, ನೀ ಎಂತ ಲವ್ ಮಾಡಿದ್ದ ನೀನು? ನೀ ಬಾಯಿ ಯಾರು ಮಾಡಬೇಡ, ಸರಿ ಆಗುತ್ತಾ? ಎಲ್ಲ ಸರಿ ಆಗುತ್ತೆ. ನೀನು ಬೇಜಾರನ್ನು ಮಾಡಬೇಡ, ನಮಗೆ ಕಷ್ಟ ಆಗುತ್ತೆ ಲಾಸ್ಟಿಗೆ. मुझे कुछ भी नहीं मालूम पड़ा. ಎಂತ ಹೇಳು? ನೀನೇನೋ ಹೇಳಿ ಅಳ್ತಾ ಇದ್ದೀಯಂತೆ. ಅವನೇನು ಮಾಡಿಲ್ಲ ಅಂತ ಹೇಳ್ತಿದ್ದಾನೆ. ನಿನಗೆ ಕನ್ನಡ ಬರುದಿಲ್ಲವ? ನಾನು ಕಣ್ಣೀರು ಹಾಕೊಂಡು ಹತ್ಕೊಂಡು ಎಷ್ಟು ಫೀಲ್ ಆಯ್ತಲ್ಲ.
ಆವಾಗ ಹೇಳ್ಬೋದಿತ್ತಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ. ತಪ್ಪು ಎಂದು ಮಾಡೋದಿಲ್ಲ.